ಹೆಲಿಕಾಪ್ಟರ್ ಮ್ಯಾಲೆ ಯಾಕೆ ಹಾರ್ತದ? ಅವಕ್ಕ ಫ್ಯಾನ್ ಇರ್ತದ, ಅದಕ್ಕೆ ಹಾರ್ತದ. ಹೌದಾ? ನಮ್ಮ ಮನೆ 4 ಫ್ಯಾನು, ನಮ್ಮ ಮನೆ ಯಾಕೆ ಹಾರಲ್ಲ? ನಮ್ಮ ಮನೆಯವ್ರಿಗೆ ನಾ ಎಷ್ಟು ಬೈದನಂದ್ರ ಬಶ್ಯಾ ಅನ್ನೋ ಹೆಸರು ನನಗೆ ಯಾಕೆ ಇಟ್ರಿ ಅಂತೇಳಿ ಇತ್ತಂಗೆ ಹಾಡಾಡ ಕೇಳ್ರಿ ಉಂಟ. ಬಶ್ಯಾ ಬಾಜ ಬರ್ಲಿಲ್ಲ, ಹಬ್ಬಕ್ಕೆಲ್ಲ ಕರ್ಲಿಲ್ಲ, ಬಿಡುಬಿಟ್ಟವ ಬಿಡುಬುಟ್ಟಿ ಬಶ್ಯಾನೇ ಅಂತಡ್ಬಿಟ್ಟು. ಹುಡುಗ್ಯಾರ ಒಂದು ಮಾತು ಹೇಳ್ಬೇಕು ಅನ್ಕೊಂಡಿನಿ. ನೀವೇನ 1 ಲಕ್ಷ ರೂಪಾಯಿ ಕೊಟ್ಟ 50,000 ಗಂಟ್ಲೆ ಕೊಟ್ಟ ಮೇಕಪ್ ಮಾಡ್ಕೋತೀರಿ ಕ್ರೀಮ್ ತಂದ. ನಾವು ನೋಡ ಗಂಡ್ ಮಕ್ಳ ಎಂತ ಕ್ರೀಮ್ ಲಕ್ಷ ಕೋಟಿ ಗಂಟ್ಲೆ ಕೊಟ್ರು ಮನಸ್ಸಿಗಲ್ಲ. ಹಿಂಗ ಹಚ್ಕೊಂಡ್ ಕಾಸು ಬಂದ್ಬಿಡ್ತೀವಿ ನಾವು. ನಮ್ನೇ ಕೇಳವ ಟ್ಯಾಗ್ ಯುವರ್ ಅಕ್ಕ ತಂಗಿ. ಬಿತ್ತಿದ್ರೆ ಬೆಳೆ ಬರುತ್ತೆ, ಮೆಕ್ಕೆಜೋಳ ಬಿತ್ತಲಿದ್ರೆ ಬೀಳಾಗುತ್ತೆ. ಸಿಂಹ. ವಿನಯ್ ನಿನ್ಗೆ ವಿಸ್ಕಿ, ಭರತ್ ನಿನ್ಗೆ ಬ್ರಾಂದಿ, ರಘು ನಿಂಗೆ ರಮ್ಮು, ವಸಂತ ನಿಂಗೆ ವೈನು, ಭೀಮಾ ನಿಂಗೆ ಬಿಯರು. ನಿಮ್ಗೆ ಇವತ್ತು ಎಣ್ಣೆ ಪಿಕ್ಸು, ನಾ ಕುಡಿಯೋದು ಮಿಕ್ಸು. ನೀವೇ ತರಬೇಕು ಸೈಡ್ಸು. ನೆಕ್ಸ್ಟ್ MLA ನೀವೇ ಸರ್. ನಾವಲ್ಲೇಪ ಮಾಳ ಲೂಟಿ ಮಾಡೋದು, ತುಡು ಮಾಡೋದು, ಓಸಿ ಆಡ್ಸೋದು, ಗ್ಯಾಮ್ಲಿಂಗ್ ಆಡ್ಸೋದು, ಸೆರೆ ಮಾರ್ಸೋದು, ಇಂತ ಹಲ್ಕಟ್ಗಿರಿ ಮಾಡೋದಕ್ಕೆ ನಾ MLA ಒಲ್ಲೆ ಸರ್. ಇವತ್ತಿನ ಚರ್ಚೆ ನೀವು ಮುಂದುವರಿಸಿ. ವಿಶ್ವನಾಥ್ ಪಾಟೀಲ್. ಎಷ್ಟು ಜೂನಿಯರ್ಸ್ ಎಷ್ಟು ಜನ ಇದಾರೆ ಸರ್? ಒಂದು 5-6 ಜನ ಇದಾರಪ್ಪ. ಒಬ್ರು ಟೈಪಿಸ್ಟ್ ಹೋದಾರ, 5 ಜನ. ಪ್ರಕಾಶ್ ಬೀಜ್ ದೊಡ್ಡಮನಿ. ದಿಸ್ ಇಸ್ ಗುಡ್. ಕೇಳ್ರಿ, ಇಂಥವೆಲ್ಲ ಕೇಳ್ರಿ, ತಪ್ಪಿಲ್ಲ. ಅಮ್ಮ ಕೂಗಬೇಡ, ನಂಗೆ ಜ್ವರ ಬಂತದೆ. ದುಡ್ಡು ಕೊಡು, ತಿನ್ಕ ಬತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸಂಡೇ ಕೆಜೆ ತಣ್ಣೂರ್ಗೆ ಹೋಗಿ ಈಜಾಡೋಣ ಅಂತ ಬಂದ್ರೆ ಪೊಲೀಸ್ ಅವರು ಈಜಾಡಕ್ಕೆ ಬಿಡ್ಲಿಲ್ಲ. ತಂದಿರೋ ಸಾಂಗ್ ಕೂಡ ಹಂಗೆ ತಗೊಂಡ್ ಮನೆಗೆ ಹೋಗ್ತಾ ಇದೀವಿ. ಇದು ಹೆಚ್ಚು ಚೆನ್ನಾಗಿರೋದು. ಅಗ್ಲೋದ್ಮೇಲೆ ಕರೆಂಟ್ ತೆಗಿಯೋದ್ ಸಾಲಲ್ಲ ಅಂತ ರಾತ್ರಿ ಹೊತ್ತು ಕರೆಂಟ್ ತೆಗಿತಾರೆ. ಎಲ್ಲೋ ಹೆಂಡತಿದಿರ ಜೊತೆ ಜಗಳಾಡ್ಕೊಂಡ್ ಬರ್ತಾರೇನೋ, ಅವ್ರಿಗೆ ನೆಮ್ಮದಿ ಇಲ್ಲ ಅಂದ್ರೆ ಬೇರೆಯವರು ನೆಮ್ಮದಿಯಿಂದ ಮಲಗಬಾರ್ದಂತ ಇಷ್ಟೊತ್ನಲ್ಲಿ ಕರೆಂಟ್ ತೆಗಿತಾರೆ. ಎಷ್ಟು ಟೈಮು? 11 ಗಂಟೆ. ಹೆಂಗ್ ಮಲಗೋದೀಗ? ಹಲೋ ಹಲೋ ಸರ್, ಎಲ್ಲಿದ್ದೀರಾ? ಬಂದೇ ಇರಿ 1 ನಿಮಿಷ. ಹಾಂ ಸರ್, ಬರ್ತಾ ಇದ್ದೀನಿ. ನಾನು ಸ್ಲಮ್ಮು ಅಂತ ಇಂಗ್ಲಿಷಲ್ಲಿ ಬೈತೀಯಾ? ಬ್ರೆಸ್ಟ್ ಲಾಂಡ್ರ್ ಮಿಂಡ್ರಿ ಕುಟ್ರಿ ಬರೋಬ್ಬರ ಶಿಖರ ಮರ ಮಾರ್ಬಿಟ್ರೆ ನಿಗ್ಲಾ ಪಡ್ಸೋಡ್ ಮಟ್ಟ ಥೂ ಬರ್ಕಲ್ ಸರ ಬರ ದಾನ ಬರು ಕುಂಡ ಬರ ನಿಮ್ರ ಶಾಲೆ ಬರ್ಕುತ್ತು ರೂಬುಲ ಬರೇ ನಿಮ್ದಾಗ ಇಸ್ಕೊಂಡು ಕುಂಗುಂತಾರೆ ಕುಯ್ತ ಮುಣ ಪುಸ್ತಕ ಬರ್ಕುತ್ ಬರೇ ತಿಬ್ರ ಬಾರ್ಕಿಸ್ತಾರ ಸ್ಲಮ್ ಕೂತಾರೆ ಬರೇ ಮುಡಿಗಳ ಸ್ಥಾನ ಬದು ಬರೇ ಥೂ ನಗಲ ಬುಂದನರೇ ನಗಲ ಬರ ಮುಸ್ಕಲ ಬರೇ ನಗಲ ಬರ ಸಾಲ ಬಂದರೆ ನಗಲ ಪರ ಪುದಕ್ ಸರ ಪರ ಪರ ಮುರ್ ಮುರ್ ಮುಲ್ಕಲೇ ರಗುಲ್ ಮುಲ್ ಸಂದ್ರೆ ನಾಟ್ ಪುರ್ರೆ ಕುರ್ಕುರ್ ಬರೇ ಹೆಂಗಾಯ್ತು ಇಂಗ್ಲಿಷ್ ನಂದು? ಗದ್ದನಂಗ್ 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 ಡಡ್ಡಡಂಗ್ ನಂಗ್ ನಂಗ್ ಡಡ್ಡಡಂಗ್ ನಂಗ್ ಗದ್ದನಂಗ್ 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 ಗದ್ದನ ಡಂಗ್ ಚಿಕ್ ನಂಗ್ ಚಿಕ್ ಡಂಗ್ ಚಿಕ್ ನಂಗ್ ಚಿಕ್ ಡಂಗ್ ಚಿಕ್ ನಂಗ್ ಚಿಕ್ ಡಂಗ್ ಚಿಕ್ ನಂಗ್ ಡಡ್ಡಡಂಗ್ 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 ಡಂಗ್ ಡುಂಬುಳುಂಗು ಟುಪ್ಪುಳುಂಗು ಡುಂಬುಳುಂಗು ಟುಪ್ಪುಳು ಡುಂಬುಳುಂಗು ಟುಪ್ಪುಳುಂಗು ಡುಂಬುಳುಂಗು ಟುಪ್ಪುಳು ಡುಂಬುಳುಂಗು ಟುಪ್ಪುಳುಂಗು ಡುಮ್ ಜುಮ್ 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 ಚಕ್. ಜಸ್ಟ್ ಒಂದು ರೀಲ್ ನೋಡಿದೆ, ಅದ್ರಲ್ಲಿ ಒಬ್ಬ ಹುಡುಗ ಹೇಳ್ತಾನೆ ಕೀರ್ತಿ ತರದೋಳೆ 3 ಜನ ಮೇಂಟೈನ್ ಮಾಡ್ತಾ ಇದ್ದಾಳೆ, ಇನ್ನು ಹೈ ಲೆವೆಲ್ ಫಿಗರ್ ಎಷ್ಟು ಜನ ಮೇಂಟೈನ್ ಮಾಡಿರ್ಬೇಡ ಅಂತ. ಅಯ್ಯೋ ತಪ್ಪಪ್ಪ, ಅದು ಈಗ ತಪ್ಪು ಕಲ್ಪನೆ. ಆ ಹೈ ಲೆವೆಲ್ ಫಿಗರು ತುಂಬ ಹೈ ಲೆವೆಲ್ಲು. ನಾನು ಕಾಳು ಹಾಕಿದ್ರು ನನಗೆ ಸಿಕ್ಕಲ್ಲ ಅಂದ್ಕೊಂಡು ಅರ್ಧ ಜನ ಆ ಹುಡುಗಿಗೆ ಟ್ರೈಯೇ ಮಾಡೋಕ್ಕೆ ಹೋಗಲ್ಲ. ಇನ್ನರ್ಧ ಜನ ಏನು ಅನ್ಕೋತಾರೆ, ಈ ಹೈ ಲೆವೆಲ್ ಫಿಗರ್ಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇರಬೇಕು ಅಂದ್ಕೊಂಡು ಅವರು ಟ್ರೈ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಆ ಹೈ ಲೆವೆಲ್ ಫಿಗರು ಸಿಂಗಲ್ ಆಗಿರೋ ಚಾನ್ಸ್ ಜಾಸ್ತಿ ಇರತ್ತೆ ಕಲ್ಲ. ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀನಿ ಕಲ್ಲ, ಯಾರಿರಲ್ಲ. ಬೇಬಿ ನಾನು ಬಂದ್ಬಿಟ್ಟೆ. ಗೈಸ್ ಏನ್ ಗೊತ್ತಾ, ಬೇಕ್ರಿ ಏನಾದ್ರು ತಿನ್ನೋಣ ಅಂತ ಬಂದ್ವಿ, ಆಗೋಷ್ಟೆಲ್ಲ ತಿಂದ್ವಿ. ಇವಾಗ ನೋಡಿದ್ರೆ ಫೋನ್ ಪೇನೆ ವರ್ಕ್ ಆಗ್ತಾ ಇಲ್ಲ. ಹಾಫ್ ಅನ್ ಅವರ್ ಇಂದ ಫೋನ್ ಪೇನೆ ವರ್ಕ್ ಆಗ್ತಾ ಇಲ್ಲ.
ನಮ್ಮ ಹತ್ರ ನೋಡಿದ್ರೆ ಕ್ಯಾಶ್ ಅಮೌಂಟ್ ಇಲ್ಲ. ಇವ್ರು ನನ್ಕಿನ ಜಾಸ್ತಿ ತಿನ್ಬಿಟ್ಟು ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಮ್ಮ ಮನೆ ಒಂದು ಹುಡುಗಿ ಐತೆ, ತುಂಬ ಚೆನ್ನಾಗೈತೆ, ಬ್ಯೂಟಿಫುಲ್ ಫಿಗರ್. ಆ ಹುಡುಗಿನ ಯಾರಾದ್ರೂ ಮದುವೆ ಆಗಂಗಿದ್ರೆ ಹೇಳ್ರಿ, ಆ ಹುಡುಗಿನ ತೋರಿಸ್ತೀನಿ. ಅವ್ರಿಗೆ ಬೇಕಾದ್ರೆ ಮದುವೆ ಮಾಡ್ಕೊಡ್ತೀನಿ. ನೀವು ತುಂಬ ಚೆನ್ನಾಗೈತೆ, ಬಂದು ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ. K32 ಎಸ್ ನಮ್ದು. ಹಲೋ, ನಾನು ಬೆಳಿಗ್ಗೆ ನಮ್ಮ ಮನೆ ಮುಂದೆ ಒಂದು ಚೊಂಬಿಟ್ಟಿದ್ದೆ. ಆ ಚೊಂಬು ಮಿಸ್ ಆಗಿದೆ. ಯಾರು ತಗೊಂಡೋಗಿದ್ದಾರೆ ಅಂತಾನೆ ಗೊತ್ತಿಲ್ಲ. ಈಗ ಎಲ್ಲರೂ ಜಾಸ್ತಿ ಚೊಂಬನೇ ಇಷ್ಟಪಡ್ತಾರೆ. ಆಗ ಚೊಂಬೆಲ್ಲ ಹುಡುಕ್ತಾ ಇದೆ, ತುಂಬಾ ಕಡೆ ಹುಡುಕ್ತೆ, ನಮ್ಮ ಮನೆ ಸುತ್ತ ಹಿಂದೆ ಮುಂದೆ ಎಲ್ಲ ಹುಡುಕ್ತೆ. ಆಗ ಇದು ಗ್ಲಾಸ್ ಸಿಕ್ಕಿದೆ. ಈ ಗ್ಲಾಸ್ ನನ್ಗೆ ಬೇಕಾಗಿಲ್ಲ, ನಂಗೆ ಚೊಂಬೇಕು. ಚೊಂಬೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಗೊತ್ತಾ? ಈ ಗ್ಲಾಸ್ ತಗೊಂಡು ಏನ್ ಮಾಡ್ಲಿ? ಚೊಂಬಾದ್ರೆ ತುಂಬಾ ದಪ್ಪಗಿರುತ್ತೆ. ಇದು ಗ್ಲಾಸ್ ಒಂಚೂರು ಚೆನ್ನಾಗಿಲ್ಲ. ಪ್ಲೀಸ್ ನಂಗೆ ಚೊಂಬು ಹುಡ್ಕೊಡ್ತೀರಾ? ನಿಜ ಅಷ್ಟು ಚೆನ್ನಾಗಿತ್ತು ಚೊಂಬು. ಆ ಚೊಂಬು ಎಲ್ಲೂ ಸಿಗೋದೇ ಇಲ್ಲ ನಿಜ. ತುಂಬಾ ಕಡೆ ಹುಡುಗಿತ್ತು, ಒಳ್ಳೆ ಚೊಂಬು ತಗೊಂಡ್ ಬಂದಿದೆ, ಒಳ್ಳೆ ಸೈಜ್ ಇತ್ತು. ಅದೇ ಮಿಸ್ ಆಗಿದೆ. ಈಗ ನಾನು ಏನ್ ಮಾಡ್ಲಿ? ಪ್ಲೀಸ್ ಯಾರಾದ್ರೂ ಕಮೆಂಟ್ ಮಾಡಿ, ಎಲ್ಲರಿಗೂ ಮೆಸೇಜ್ ಮಾಡ್ಬಿಟ್ಟು ಏನಾದ್ರು ತಗೊಂಡಿದ್ದೀರಾ ಅಂತ ಹೇಳಿ. ನನ್ ಚೊಂಬು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಈ ಗ್ಲಾಸ್ ಏನು ಉಪಯೋಗಕ್ಕೆ ಬರಲ್ಲ, ಆದ್ರೆ ನನ್ ಚೊಂಬಿದೆಲ್ಲ ತುಂಬಾ ಚೆನ್ನಾಗಿತ್ತು. ಅದು ಸಕ್ಕ ಕೆಲ್ಸಕ್ಕೆ ಬರ್ತಾ ಇತ್ತು. ಅದನ್ನ ಚೊಂಬು ವಿಡಿಯೋನ ಮಾಡಿದ ಉದ್ದೇಶ ಇಷ್ಟೇ. ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನೇ ನನ್ನ ಹತ್ರ ಇದ್ದಂತ ಈ 3 ರೇಷ್ಮೆ ಸ್ಯಾರಿಗಳನ್ನ ತಗೊಂಡು ಹೋಗಿದ್ದೀನಿ. ಬಟ್ ಅವ್ರು ಹೇಳಿದ ಏನಂದ್ರೆ, ಇದೆಲ್ಲ ರೇಷ್ಮೆ ಸ್ಯಾರಿನೇ, ಬಟ್ ಇದರಲ್ಲಿ ಜರಿ ಇಲ್ಲ, ಡೂಪ್ಲಿಕೇಟ್ ಜರಿ ಇದೆ ಅಂತ ಹೇಳ್ಬಿಟ್ಟು. ಈ ರೇಷ್ಮೆ ಸ್ಯಾರಿನಲ್ಲಿ ಪ್ಯೂರ್ ಜರಿ ಇದ್ದಾಗ ಮಾತ್ರನೇ ಅವರು ಅಕ್ಸೆಪ್ಟ್ ಮಾಡೋದು, ಮತ್ತೆ ಈ ಹಳೆ ರೇಷ್ಮೆ ಸ್ಯಾರಿಗಳಿಗೆ ದುಡ್ಡು ಕೊಡೋದು. ಈ ಸ್ಯಾರಿಗಳು ಹರಿದೋಗಿದ್ರು ಪರವಾಗಿಲ್ಲ, ಸುಟ್ಟೋಗಿದ್ರು ಪರವಾಗಿಲ್ಲ, ಬಟ್ ಪ್ಯೂರ್ ಜರಿ ಇರಬೇಕು. ಲೇ ಯಾಕ್ರ ಹೊಡೆದಾಡ್ಕೊಂಡು ಸಾಯ್ತಾರೆ? ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಇಲ್ಲ. ನೀನು ನಾನು ಈ ವರ್ಡೇ ಪರ್ಮನೆಂಟ್ ಇಲ್ಲ ಅಂತದ್ರಲ್ಲಿ ಯಾಕ್ರ ಒಬ್ರಿಗೊಬ್ರು ದ್ವೇಷ, ಅಸೂಯೆ ಹೊಡೆದಾಡ್ಕೊಂಡು ಸಾಯ್ತಿರಲೇ? ಒಗ್ಗಟ್ಟಾಗಿರೋಣಲೇ, ಒಗ್ಗಟ್ಟಾಗಿರೋಣ. ಎಲ್ರದ್ದು ಆಯ್ತಲ್ಲ, 35 ದಾಟ್ತಲ್ಲ, ಓದು ಸಿಕ್ಲಿಲ್ವಲ್ಲ, ಕೈ ಖಾಲಿ ಆಯ್ತಲ್ಲ, 3 ಗಂಟೆ ಹಾಕ್ಲಿಲ್ಲ, ಬಾಡೂಟ ಹಾಕ್ಸ್ಲಿಲ್ಲ, ಒಂದ್ ಮರಿ ಹೊಡಿಲಿಲ್ಲ, ಕುರಿ ಕಡಿಲಿಲ್ಲ, ಚಪ್ರನೂ ಹಾಕ್ಸ್ಲಿಲ್ವಲ್ಲ, 35 ದಾಟ್ತಲ್ಲ, ಅವಂದಾಯ್ತಲ್ಲ, ನಿಂದಾಗ್ಲಿಲ್ವಲ್ಲ, ಮದ್ವೆ ಆಗಲ್ವಾ? ಓದು ಸಿಕ್ಲಿಲ್ವಾ? ಓದು ಸಿಗಲ್ವಾ? ಮದುವೆ ಆಗ್ಲಿಲ್ವಲ್ಲ. ನಿಮ್ಗೇನಾದರೂ ಒಬ್ರ ಮೇಲೆ ಆಲ್ರೆಡಿ ಪ್ರೀತಿಯಾಗಿ ಮತ್ತೆ ಇನ್ನೊಬ್ರ ಮೇಲೆ ಪ್ರೀತಿ ಆಗ್ತಾ ಇದ್ರೆ, ನೀವು ಯಾರನ್ನಾದ್ರೂ ಒಬ್ಬರನ್ನ ಬಿಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿದ್ರೆ, ಸೈಕಾಲಜಿ ಹೇಳುತ್ತೆ ಅದರಲ್ಲಿ ಮೊದಲನೇವ್ರನ್ನ ಬಿಡಬೇಕು ಅಂತ. ಯಾಕೆ ಅಂದರೆ, ಮೊದಲನೇವ್ರ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ರೆ ಎರಡನೇವ್ರ ಮೇಲೆ ನಿಮಗೆ ಪ್ರೀತಿನೇ ಆಗ್ತಾ ಇರಲಿಲ್ಲ. ಹಾಗಾಗಿ ನೀನು ನಿನ್ ಪಾಡಿಗೆ ನೀನು ಹುಡುಗಿ ಮುಂದೆ ಸುಮ್ಮನೆ ನಿಲ್ಲು. ಅವಾಗ ಅವಳಾಗಿದ್ದು ಅವಳೇ ಕೊಡ್ತಾಳೆ, ಅವಳು ತಗೊಂಡಿರೋ ಬಿಲ್ಲು. ನೀ ಏನಾದ್ರೂ ಕಿರಿದ್ರೆ 32 ಅಲ್ಲು, ಅವಾಗ ನಿನ್ ಕೈಲೇ ಕೊಡಿಸ್ತಾಳೆ ಅವಳು ತಗೊಂಡಿರೋ ಬಿಲ್ಲು. ಅಯ್ಯೋ ಪಲ್ಲು. ನಿಮ್ಮ ಅಡ್ರೆಸ್ ಹೇಳಿ, ಆಮೇಲೆ ನೋಡಿ ಜನ ಜಾತ್ರೆ. ಓಕೆ, ನಾನು ಅಡ್ರೆಸ್ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ ಆಯ್ತಾ? ಸ್ಟಾರ್ಟ್. ಬನಶಂಕರಿ, ನೇಲ್ಮಂಗಲ, ಬೇಟಿಯಂ, ಕೋರ್ಮಂಗಲ. ಹೇ ಗಾಯ್ಸ್, ಎಲ್ಲರದು ಊಟ ಆಯ್ತಾ? ಈ ಪಿ.ಜಿಯಲ್ಲಿ ಇದ್ದು ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇದೆ ಗಾಯ್ಸ್. ಯಾವಾಗ ನಾನು ಪಿ.ಜಿ ಚೇಂಜ್ ಮಾಡಿ ನಾನು ರೂಮ್ ಮಾಡ್ತೀನೋ ಅಲ್ಲಿವರೆಗೂ ನನಗೆ ಫುಲ್ ಬೋರಿಂಗ್. ಊಟ ಕರೆಕ್ಟಾಗಿಲ್ಲ, ಊಟ ಕರೆಕ್ಟಾಗಿ 3 ಟೈಮು ಕೊಡ್ತಾರೆ, ಬಟ್ ಚೆನ್ನಾಗಿರಲ್ಲ. ಯಾವಾಗ ನೋಡಿದ್ರು ದಾಲ್, ಅದಕ್ಕೆ ತರಕಾರಿ ಅಂತೂ ಏನೂ ಯೂಸ್ ಮಾಡಲ್ಲ. ಅಟ್ಲೀಸ್ಟ್ ತರಕಾರಿ ಯೂಸ್ ಮಾಡಿದ್ರೆ ಸೈಡಿಗೆ ಏನಾದರೂ ಇದ್ದರೆ ತಿನ್ಬೋದು. ಬರೀ ದಾಲ್. ವೀಕ್ಲಿ 2 ಟೈಮ್ ನಾನ್ ವೆಜ್ ಕೊಡ್ತಾರೆ, ವೆಡ್ನೆಸ್ಡೇ ಸಂಡೇ, ಅದು ಓಕೆ ತಿನ್ಬೋದು. ಬಟ್ ಇನ್ನು ನಾರ್ಮಲ್ ಡೇಸಲ್ಲಂತೂ ಯಾವಾಗ ನೋಡಿದ್ರು ಪಾಲಕ್ ಸಾರು, ಸಾಂಬಾರು, ಇಲ್ಲ ಅಂತಂದ್ರೆ ದಾಲ್. ಅಲ್ಲ, ಎಲ್ಲರೂ ಹೇಳ್ತಾರೆ ನಾಯಿ ಬಾಲ ಡೊಂಕು ಅಂತ, ಆದ್ರೆ ಈ ನಾಯಿದು ಬಾಲ ನೋಡಿ ಫುಲ್ ಸ್ಟ್ರೇಟ್ ಬಾಲ ಅಲ್ಲ? ಅಕ್ಕ ನಮ್ ದೋಸ್ತವ ನಮ್ ದೋಸ್ತ್ ಬಾಳ ಟ್ಯಾಲೆಂಟ್ ಹಾಕ್ತಿಲ್ ಮಗ. ನಾನು ಒಟ್ಟು ಇಂಥವ ಮಾಡ್ತಾನೆ ಯಾವಾಗ್ಲೂ. ಮತ್ತೆ
Bye.